ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಕ್ಲಾಸ್ನಲ್ಲಿ ನಾವು ಯೂನಿಟ್ 3 ಘಟಕ 3ರ ಏನು ಡಿಜಿಟಲ್ ಡಾಕ್ಯುಮೆಂಟೇಷನ್ ಅಂತ ಏನು ಘಟಕ ಇದೆ, ಈ ಒಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಘಟಕದ 4ನೇ ಆನ್ಲೈನ್ ಕ್ಲಾಸ್ ಇದು. 4ನೇ ಕ್ಲಾಸ್ ಇದಾಗಿರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು MS ವರ್ಡ್ ಏನಿದೆ, ಸೊ ಈ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಲಾಸ್ಟ್ ತರಗತಿಗಳಲ್ಲಿ ನಾವು ಏನು ಮಾಡಿದ್ವಿ, ಹೋಮ್ ಏನು ಟ್ಯಾಬ್ ಇದೆ, ಹೋಮ್ ಟ್ಯಾಬಿನ ಎಲ್ಲ ಆಪ್ಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ವಿಡಿಯೋ ನಂಬರ್ 1, 2 ಆ್ಯಂಡ್ 3ನಲ್ಲಿ. ಈ ಒಂದು ಕ್ಲಾಸ್ ನಂಬರ್ 4ನಲ್ಲಿ ನಾವು 2ನೇ ಟ್ಯಾಬ್ ಇನ್ಸರ್ಟ್. ಸೊ ಇನ್ಸರ್ಟ್ ಟ್ಯಾಬ್ನ ಅಡಿಯಲ್ಲಿ ಏನೆಲ್ಲ ಆಪ್ಷನ್ಸ್ ಬರ್ತದೆ, ನಾವು ಏನೆಲ್ಲ ಫಂಕ್ಷನ್ಸ್ ಮಾಡ್ಬೋದು, ಹಾಗೂ ಈ ಒಂದು MS ವರ್ಡ್ನಲ್ಲಿ ನಾವು ಟೈಪ್ ಮಾಡುವಾಗ ಈ ಒಂದು ಇನ್ಸರ್ಟ್ ಟ್ಯಾಬ್ ಮುಖಾಂತರ ನಾವು ಯಾವ ರೀತಿ ನಮ್ಮ ಡಾಕ್ಯುಮೆಂಟಿಗೆ ಒಂದು ಎಫೆಕ್ಟನ್ನು ಕೊಡ್ಬೋದು, ಒಂದು ಪರಿಣಾಮಕಾರಿಯಾಗಿರುವಂಥ ಡಾಕ್ಯುಮೆಂಟನ್ನು ನಾವು ತಯಾರು ಮಾಡ್ಬೋದು. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ಸರ್ಟ್ ಅಂತ ಬಂದಾಗ ನಮಗೆ ಮೊದಲನೇ ಆಪ್ಷನ್ಸ್ ಬರುತ್ತೆ ಕವರ್ ಪೇಜು. ಸೊ ನಾವು MS ವರ್ಡ್ನಲ್ಲಿ ಟೈಪನ್ನು ಮಾಡುವಾಗ, ಯಾವುದೇ ಒಂದು ಡಾಕ್ಯುಮೆಂಟೇಷನನ್ನು ರೆಡಿ ಮಾಡುವಾಗ ನಾವು ಒಂದು ಕವರ್ ಪೇಜ್ ಅಂತ ನಾವು ಮಾಡ್ತೇವೆ. ಸೊ ಕವರ್ ಪೇಜ್ ಅಂತ ನಾವು ಮಾಡಿದಾಗ ಆ ಕವರ್ ಪೇಜ್ ಅತ್ಯಂತ ಡಿಸೈನ್ ಆಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು. ಯಾವುದೇ ಒಂದು ಪುಸ್ತಕವನ್ನು, ಯಾವುದೇ ಒಂದು ಬುಕ್ಕನ್ನು ನೋಡುವಾಗ ಅದರ ಕವರ್ ಪೇಜ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಫ್ ಇಟ್ ಈಸ್ ವೆರಿ ಅಟ್ರಾಕ್ಟಿವ್, ಭಾಳ ಅಟ್ರಾಕ್ಟಿವ್ ಆಗಿದ್ದರೆ ಖಂಡಿತವಾಗಿ ಕೂಡ ಅಲ್ಲಿ ರೀಡ್ ಮಾಡೋರು ಮುಂದಿನ ಹಾಳೆಗಳನ್ನು ತೆಗೆದು ನೋಡ್ತಾರೆ. ಅದೇ ರೀತಿಯಾಗಿ MS ವರ್ಡ್ನಲ್ಲಿ ಕೂಡ ನಮ್ಮ ಕವರ್ ಪೇಜ್ ಅತ್ಯಂತ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಕವರ್ ಪೇಜ್ ಇದಾಗಿರಬೇಕು. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಕವರ್ ಪೇಜ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಆಲ್ರೆಡಿ ಡಿಫರೆಂಟ್ ಆಗಿರುವಂಥ ಕವರ್ ಪೇಜಸ್ ನಮಗೆ ಸಿಗ್ತದೆ. ಸೊ ಇಲ್ಲಿ ನಾನು ಒಂದು ತೆಗೆದುಕೊಂಡಿರ್ತೇನೆ ಕವರ್ ಪೇಜ್. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕವರ್ ಪೇಜ್ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಕವರ್ ಪೇಜ್ ಇದೆ. ಸೊ ಇಲ್ಲಿ ಡಾಕ್ಯುಮೆಂಟ್ ಟೈಟಲ್ ಅಂತ ಬರುತ್ತೆ. ಈ ನಿಮ್ಮ ಒಂದು ಯಾವ ಒಂದು ವಿಷಯದ ಮೇಲೆ ನೀವು ವರ್ಕನ್ನು ಮಾಡ್ತಾ ಇದ್ದೀರಿ, ಆ ಒಂದು ಡಾಕ್ಯುಮೆಂಟಿನ ಟೈಟಲ್ನಲ್ಲಿ ಅದನ್ನು ಟೈಪ್ ಮಾಡಬೇಕಾಗ್ತದೆ. ಮೇಲೆ ಡಿಸೈನ್ ಇದೆ. ಸೊ ಇದನ್ನು ಹೊರತುಪಡಿಸಿ ಮೇಲೆ ಬ್ಲೂ ಕಲರ್ ಇದೆ, ಕಲರ್ಗಳನ್ನು ನಾವು ಚೇಂಜನ್ನು ಮಾಡ್ಬೋದು. ಸೊ ಇದು ಒಂದು ಕವರ್ ಪೇಜು. ಇದು ಆಲ್ರೆಡಿ ಡಿಫಾಲ್ಟ್ ಆಗಿರುವಂಥ ಸಾಕಷ್ಟು ಕವರ್ ಪೇಜ್ಗಳು ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ತಗೋಬೋದು. ಅದರ್ವೈಸ್ ಮೋರ್ ಕವರ್ ಪೇಜಸ್ ಫ್ರಮ್ office.com ಈ ರೀತಿ ಇದೆ. ಸೊ ಆಮೇಲೆ ನಾವು ರಿಮೂವ್ ಕವರ್ ಪೇಜ್ ಅಂದರೆ ಬೇಡ, ನಮಗೆ ಕವರ್ ಪೇಜ್ ಬೇಕಾಗಿಲ್ಲ ಅಂದರೆ ಕವರ್ ಪೇಜನ್ನು ನಾವು ತೆಗಿಬೋದು. ಸೊ ಇನ್ಸರ್ಟ್ನಲ್ಲಿ ನಮಗೆ ಬರುವಂತಹ ಮೊದಲನೇ ಆಪ್ಷನ್ ಯಾವುದು ಅಂದರೆ ಕವರ್ ಪೇಜ್. ಸೊ ಎರಡನೇದಾಗಿ ಏನಾಗುತ್ತೆ ಅಂದರೆ, ಈಗ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ವರ್ಕ್ ತಾವು ಗಮನಿಸ್ತಾ ಇದ್ದೀರಿ. ಈಗೇನಾಗಿದೆ, ನನಗೆ ಪ್ರಥಮವಾಗಿ ಫಸ್ಟ್ ಅಂದರೆ ಈ ಮೊದಲನೇ ಹಾಳೆ ಮತ್ತು 2ನೇ ಪೇಜ್ ಮಧ್ಯದಲ್ಲಿ ನನಗೊಂದು ಬ್ಲ್ಯಾಂಕ್ ಪೇಜ್ ಬೇಕು. ಅಂದರೆ ಯಾವುದೇ ರೀತಿಯ ಟೈಪನ್ನು ಮಾಡಲ್ದ ಕಂಪ್ಲೀಟ್ ಆಗಿರುವಂಥ ವೈಟ್ ಆಗಿರುವಂಥ ಬ್ಲ್ಯಾಂಕ್ ಪೇಜ್ ಬೇಕಾಗಿದೆ, ಖಾಲಿ ಪೇಜ್ ಬೇಕಾಗಿದೆ. ಸೊ ಆಗ ನಾವೇನು ಮಾಡಬೇಕು, ನಮಗೆ ಎಲ್ಲಿ ಬೇಕಾಗಿದೆ ಈ 2ನೇ ಪೇಜ್ನಲ್ಲಿ. ಸೊ 2ನೇ ಪೇಜ್ನ ಒಂದು ಮೊದಲನೇ ಲೈನಿನ ಒಂದು ಕರ್ಸರನ್ನು ಕ್ಲಿಕ್ ಮಾಡ್ತೀನಿ. ಮಾಡಿ ಇಲ್ಲಿ ಬ್ಲ್ಯಾಂಕ್ ಪೇಜ್ ಅಂತ ಇದೆ 2ನೇ ಆಪ್ಷನ್ನು, ಬ್ಲ್ಯಾಂಕ್ ಪೇಜ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ನಾನು ಬ್ಲ್ಯಾಂಕ್ ಪೇಜ್ ಅಂತ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಬ್ಲ್ಯಾಂಕ್ ಪೇಜ್ ಏನಾಗುತ್ತೆ, ಆಟೋಮೆಟಿಕ್ ಇಲ್ಲಿ 1ನೇ ಪೇಜ್ ಆದ ನಂತರ ಒಂದು ಬ್ಲ್ಯಾಂಕ್ ಪೇಜ್ ಇನ್ಸರ್ಟ್ ಆಗ್ತದೆ. ನೋಡಿ, ಇಲ್ಲ ಸರ್, ನಮಗೆ ಇಲ್ಲಿ ನೋಡಿ ಫಸ್ಟ್ ಪೇಜ್ ಹತ್ರ ನಾನು ಕ್ಲಿಕ್ ಮಾಡಿ ಬ್ಲ್ಯಾಂಕ್ ಪೇಜ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಅದರ ಒಂದು ಕರ್ಸರ್ ಹಿಂದಿನ ಪೇಜ್ನಲ್ಲಿ ಒಂದು ಬ್ಲ್ಯಾಂಕ್ ಪೇಜ್ ಕಂಪ್ಲೀಟಾಗಿ ಇನ್ಸರ್ಟ್ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟು. ಇದಾದಮೇಲೆ ಈಗ ಭಾಳ ಏನಂದರೆ 3ನೇ ಆಪ್ಷನ್ ಬರುತ್ತೆ ಪೇಜ್ ಬ್ರೇಕ್. ಪೇಜ್ ಬ್ರೇಕ್ ಒಂದು ಅದ್ಭುತವಾಗಿರುವಂಥ ಆಪ್ಷನ್ಸ್ ಹೇಳ್ಬೋದು, ಭಾಳಷ್ಟು ಯೂಸ್ ಆಗ್ತದೆ ಈ ಒಂದು MS ವರ್ಡ್ನಲ್ಲಿ ಅಂತ. ಹೇಗೆ ಸರ್, ಈಗ ನಾನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಈ ಒಂದು ಪೇಜ್ನಲ್ಲಿ ನಿಮಗೆ ಈ ಒಂದು ಪ್ಯಾರಾ ಇದೆ, ಪರಿಚಯ ಅಂತ ಇದೆ, ಇಷ್ಟೊಂದು ಪ್ಯಾರಾ ಇದೆ. ಈಗ ನನಗೆ ಏನು ಬೇಕಾಗಿದೆ, ಈ ಪರಿಚಯ ಮಾತ್ರ ಮೊದಲನೇ ಪೇಜ್ನಲ್ಲಿ ಬರಬೇಕು. ಸೊ ಉಳಿದದ್ದು ಏನು ಟೈಪ್ ಆಗಿದೆ ಅದು 2ನೇ ಪೇಜಿಂದ ಸ್ಟಾರ್ಟ್ ಆಗಬೇಕಾಗಿದೆ. ಸೊ ಒಂದೇ ಪೇಜ್ನಲ್ಲಿ ಈ ಪರಿಚಯ ಮತ್ತು ದಂಗೆಯ ಕಾರಣಗಳು ಅಂತ ಏನು ಟೈಪ್ ಆಗಿದೆ, ಎರಡೂ ಒಂದೇ ಪೇಜ್ನಲ್ಲಿ ಬೇಡ. ಪರಿಚಯ ಮಾತ್ರ ಫಸ್ಟ್ ಪೇಜು, ದಂಗೆಯ ಕಾರಣ ನೆಕ್ಸ್ಟ್ ಪೇಜಿಂದ ಸ್ಟಾರ್ಟ್ ಆಗಬೇಕಾಗಿದೆ. ಸೊ ಏನು ಮಾಡಬೇಕು ಅಂದರೆ, ಸೊ ಆದ್ಮೇಲೆ ಇಲ್ಲಿ ಪ್ಯಾರಾ ಏನಿದೆ, ಪ್ಯಾರದ ಕೊನೆಯಲ್ಲಿ ಒಂದು ಕರ್ಸರನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾನು ಪೇಜ್ ಬ್ರೇಕ್ ಹತ್ರ ಹೋಗ್ತೀನಿ. ಸೊ ಪೇಜ್ ಬ್ರೇಕ್ ಹತ್ರ ಹೋಗಿ ಪೇಜ್ ಬ್ರೇಕ್ ಅಂತ ನಾವು ಕ್ಲಿಕ್ ಮಾಡಿದರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಾವು ಎಲ್ಲಿ ನಾವು ಕರ್ಸರ್ನ ಇಟ್ಟಿದ್ವಿ, ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಅಲ್ಲಿ ಕೆಳಗಿಂದು ಒಂದೇ ಪೇಜಿಗೆ ಶಿಫ್ಟ್ ಆಯಿತು. ನೋಡಿ, ಪರಿಚಯ ಒಂದೇ ಪೇಜಿಗೆ ಶಿಫ್ಟ್ ಆಯಿತು, ಉಳಿದ ಕಂಟೆಂಟು ಮುಂದಿನ ಪೇಜಿಗೆ ಹೋಯಿತು. ಅಂದರೆ ನಾವು ಎಲ್ಲಿ ಆ ಕರ್ಸರ್ ಪೇಜ್ ಬ್ರೇಕ್ ಮಾಡ್ತೀವಿ, ಸೊ ಏನಾಗುತ್ತೆ ಅಲ್ಲಿಗೆ ಪೇಜ್ ಬ್ರೇಕ್ ಆಗಿ ಕೆಳಗಿನ ಕಂಟೆಂಟ್ ಮುಂದಿನ ಹಾಳೆಗೆ ಹೋಗ್ತದೆ. ಇದು ನೋಡಿ, ನಾನು ಮತ್ತೊಂದು ಸಲ ತೋರಿಸಿರ್ತೀನಿ. ಈಗ 2ನೇ ಪ್ಯಾರಕ್ಕೆ ನಾನು ಇಟ್ಟಿರ್ತೀನಿ. 2ನೇ ಪ್ಯಾರಕ್ಕೆ ಕರ್ಸರ್ನ ಇಟ್ಟು
ಪೇಜ್ ಬ್ರೇಕ್ ಮಾಡಿದಾಗ ಈಗೇನಾಗುತ್ತೆ ಅಪ್ ಟು 2 ಪ್ಯಾರಾವರೆಗೆ ಒಂದು ಪೇಜಲ್ಲಿ ಮುಂದಿನ ಪ್ಯಾರಾ ಆ ಎರಡನೇ ಪ್ಯಾರದ ನಂತರ ಇರುವಂಥ ಕಂಟೆಂಟು ಮುಂದಿನ ಪೇಜಿನ ಆರಂಭದಿಂದ ಪ್ರಾರಂಭ ಆಗುತ್ತೆ. ಸೊ ಪೇಜ್ ಬ್ರೇಕ್ ಕ್ಲಿಕ್ ಮಾಡಿದೆ ನೋಡಿ, ಕೆಳಗಿರುವಂಥ ಕಂಟೆಂಟು ಮುಂದಿನ ಒಂದು ಹಾಳೆಯ ಆರಂಭದಿಂದ ಪ್ರಾರಂಭ ಆಯಿತು. ಸೊ ಈ ರೀತಿ ನೀವು ಡಿಜಿಟಲ್ ಡಾಕ್ಯುಮೆಂಟೇಷನ್ ಮುಖಾಂತರ ಈ ರೀತಿ ನೀವು ವರ್ಡ್ MS ವರ್ಡ್ನಲ್ಲಿ ಎಲ್ಲ ನೀವು ವರ್ಕ್ ಮಾಡುವಾಗ ಈ ರೀತಿ ಪೇಜ್ ಬ್ರೇಕ್ ಏನಿದೆ ನಿಮಗೆ ಭಾಳಷ್ಟು ಉಪಯೋಗವಾಗುವಂಥದ್ದು ಇದೆ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಏನಾಗುತ್ತೆ, 4ನೇ ಆಪ್ಷನ್ಸ್ ಯಾವುದು ಅಂದರೆ ಟೇಬಲ್ ಅಂತ ಇದೆ. ಸೊ ನೋಡಿ 1ನೇ ಪ್ಯಾರ ಆದಮೇಲೆ ಕರ್ಸರ್ನ ಕೆಳಗಡೆ ತೋದಿದ್ದೀನಿ. ಸೊ ಇಲ್ಲಿ ನನಗೆ ಒಂದು ಟೇಬಲನ್ನು ಇನ್ಸರ್ಟ್ ಮಾಡಬೇಕಾಗಿದೆ, ಟೇಬಲ್. ಸೊ ಟೇಬಲ್ ಅಂತ ಬಂದಾಗ ನೋಡಿ ಇಲ್ಲಿ ಟೇಬಲ್ ಅಂತ ಇದೆ, ಅಲ್ಲಿ ಕೆಳಗಡೆ ಆರೋ ಮಾರ್ಕ್ ಇದೆ, ಅದನ್ನೇ ಕ್ಲಿಕ್ ಮಾಡಿ. ಸೊ ನಾವು ಇಷ್ಟು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಸೊ 1 ಲೈನ್ ಇದೆ 1 × 1, ಇಲ್ಲಿ 2 ಅಂದಾಗ 2 ಕಾಲಮ್ ಇದೆ 1 ರೋ ಇದೆ. ಈಗ ನೋಡಿ 2 ಕಾಲಮು 2 ರೋ ಅಂದರೆ 2 ಕಂಬ ಸಾಲು 2 ಅಡ್ಡ ಸಾಲು, 2 ಕಾಲಮು 2 ರೋ. ನೋಡಿ ಇಲ್ಲಿ ಏನಾಗಿದೆ 2 ಕಾಲಮು 3 ರೋ, 4 ಕಾಲಮು 2 ರೋ ಈ ರೀತಿ. ಸರ್ ಹಂಗೆ 3 ಕಾಲಮ್ 3 ಈ ರೀತಿ ಅಂದರೆ ನಾವೇನು ಮಾಡ್ಬೋದು, ಇಲ್ಲಿ ನೋಡಿ ತಾವು ಕರ್ಸರ್ ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿ ನಾವೇನು ಮಾಡ್ಬೋದು, ಇಲ್ಲಿ ಕಾಲಮ್ಸ್ಗಳನ್ನು ಇನ್ಸರ್ಟನ್ನು ಮಾಡ್ಬೋದು. ಸರ್ ಇಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ, ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಆಗಿ ಎಷ್ಟು ಕಾಲಮ್ ಇದೆ ಅಂದರೆ ನಮಗೆ ಇಲ್ಲಿ 8 ಕಾಲಮ್ಸ್ ಬರುತ್ತೆ. ಸರ್ ನಮಗೆ 8ಕ್ಕಿಂತ ಹೆಚ್ಚಿನ ಕಾಲಮ್ಸ್ ಬೇಕಾಗಿದ್ದರೆ ನಾವು ಏನು ಮಾಡಬೇಕು, 9 ಕಾಲಮ್ಸು 10 ಕಾಲಮ್ಸ್ ಎಲ್ಲ ಬೇಕಾದರೆ ಏನು ಮಾಡಬೇಕು ಅಂತ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಇದೆ. ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ನಂಬರ್ ಆಫ್ ಕಾಲಮ್ಸನ್ನು ಕೇಳ್ತಾರೆ. ಇಲ್ಲಿ ಡಿಫಾಲ್ಟಾಗಿ 5 ಇದೆ. ನನಗೆ ಕಾಲಮ್ಸ್ ಎಷ್ಟು ಬೇಕು ಅಂದರೆ ನನಗೆ 4 ಕಾಲಮ್ಸ್ ಬೇಕು, ರೋಸ್ ಎಷ್ಟು ಬೇಕು ಅಂದರೆ 6 ಬೇಕು. ಸೊ 4 ಕಾಲಮ್ 6 ರೋಸ್ ಅಂತ ಮಾಡಿ ಓಕೆ ಕೊಟ್ಟರೆ ನೋಡಿ ತಾವು ಗಮನಿಸ್ತಾ ಇದ್ದೀರಿ 4 ಕಾಲಮ್ಸ್ ಬಂತು 6 ರೋಸ್ ನಮಗೆ ಟೇಬಲ್ ಇನ್ಸರ್ಟು ಆಯಿತು. ಸೊ ಈ ರೀತಿ ಇನ್ಸರ್ಟ್ ಆದಮೇಲೆ ನಾವು ಅದನ್ನು ಬದಲಾವಣೆ ಮಾಡ್ಕೋಬೋದು. ಸೊ ನನಗೆ ಮೊದಲನೇ ಕಾಲಮ್ ಏನಿದೆ ಅದರ ಸೈಜ್ ಕಡಿಮೆ ಬೇಕು ಅಂದರೆ ಅಲ್ಲಿ ನಾವು ಕರ್ಸರನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಕಾಲಮ್ ಸೈಜನ್ನು ಕಡಿಮೆ ಮಾಡ್ಬೋದು, ಕಾಲಮ್ ಸೈಜ್ಗಳನ್ನು ನಾವು ಅಡ್ಜಸ್ಟನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ಸರ್ಟ್ನಲ್ಲಿ ಒಂದು ಏನು ಕಾಲಮ್ ಇದೆ ಈ ರೀತಿ. ಸೊ ಈ ಒಂದು ಬಾರಿ ಈ ಒಂದು ಟೇಬಲನ್ನು ನೀವು ಇಲ್ಲಿ ನೀವು ಇನ್ಸರ್ಟ್ ಮಾಡಿದ ಮೇಲೆ ಟೇಬಲ್ನಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ ಸಿಗ್ತದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಬೇರೆ ಬೇರೆ ಆಗಿರುವಂಥ ಡಿಸೈನ್ಗಳು ಸಿಗ್ತದೆ. ಯಾವ ರೀತಿ ನಾವು ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ನೋಡಿ, ಇಲ್ಲಿ ನೋಡಿ ಈ ರೀತಿ ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಸಿಗ್ತದೆ. ನಾವು ಟೇಬಲ್ಗೆ ಬೇರೆ ಬೇರೆ ಕಲರ್ಸ್ಗಳನ್ನು ಡಿಸೈನ್ಸ್ಗಳನ್ನೆಲ್ಲ ನಾವು ಎಂಟ್ರಿಯನ್ನು ಮಾಡ್ಬೋದು. ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನಾವು ಇನ್ಸರ್ಟ್ ಮಾಡಿದ ಮೇಲೆ ಅದಕ್ಕೆ ಮತ್ತೆ ನಾವು ಏನು ಮಾಡ್ಬೋದು, ಅದಕ್ಕೆ ಡಿಸೈನನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಾದಮೇಲೆ ಮತ್ತೆ ಇನ್ಸರ್ಟ್ನಲ್ಲಿ ನಮಗೆ ಬರುವಂಥ ನೆಕ್ಸ್ಟ್ ಯಾವುದು ಅಂದರೆ ಪಿಕ್ಚರ್ಸ್. ನಾವು ಒಂದು ವರ್ಕನ್ನು ಮಾಡುವಾಗ ನಮಗೆ ಒಂದಿಷ್ಟು ಆ ಒಂದು ಕಂಟೆಂಟ್ಗೆ ರಿಲೇಟೆಡ್ ಆಗಿರುವಂಥ ಪಿಕ್ಚರ್ಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆಗ ನಾವು ಯಾವ ರೀತಿ ಆ್ಯಡ್ ಮಾಡಬೇಕು, ಆಲ್ರೆಡಿ ನಮ್ಮ ಸಿಸ್ಟಮ್ನಲ್ಲಿ ಇರ್ತದೆ ಆ ಪಿಕ್ಚರು. ಸೊ ಅಥವಾ ಇರೋದಿಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಹೇಗೆ ಆ್ಯಡ್ ಮಾಡಬೇಕು ಅಂದರೆ, ಸೊ ಇಲ್ಲಿ 5ನೇ ಆಪ್ಷನ್ಸ್ ಪಿಕ್ಚರ್ ಇದೆ. ಸೊ ಪಿಕ್ಚರ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ದಿಸ್ ಡಿವೈಸ್ ಅಂದರೆ ಯಾವ ಡಿವೈಸ್ ನೀವು ಯಾವ ಒಂದು ಲ್ಯಾಪ್ಟಾಪು ಸಿಸ್ಟಮು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀರಿ ಈ ಡಿವೈಸ್ನಲ್ಲಿರುವಂಥ ಪಿಕ್ಚರ್ ನೀವು ಯೂಸ್ ಮಾಡಬೇಕಾ. ಅದರ್ವೈಸ್ ಸೆಕೆಂಡ್ ಸ್ಟಾಕ್ ಇಮೇಜಸ್. ಸೊ ಒಂದಿಷ್ಟು ಇಮೇಜಸ್ ಸ್ಟಾಕ್ನಲ್ಲಿ ಇರ್ತದೆ, ಸಂಗ್ರಹವಾಗಿರ್ತದೆ, ಆ ಇಮೇಜ್ ಯೂಸ್ ಮಾಡ್ತೀರಾ. ಅದರ್ವೈಸ್ ಆನ್ಲೈನ್ ಪಿಕ್ಚರ್ಸ್, ಇಲ್ಲ ನಾನು ಆನ್ಲೈನ್ ಮುಖಾಂತರ ಇಮೇಜನ್ನು ಸರ್ಚ್ ಮಾಡಿಕೊಂಡು ಇನ್ಸರ್ಟ್ ಮಾಡಬೇಕಾಗಿದೆ. ಸೊ ನಾನು ದಿಸ್ ಡಿವೈಸ್ ಅಂತ ಕ್ಲಿಕ್ ಮಾಡ್ತೀನಿ. ದಿಸ್ ಡಿವೈಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಲ್ಯಾಪ್ಟಾಪಿನ ಕಂಪ್ಯೂಟರ್ನ ಎಲ್ಲ ಫೋಲ್ಡರ್ಸ್ ಓಪನ್ ಆಗುತ್ತೆ. ನಾನು ಒಂದು ಫೋಲ್ಡರನ್ನು ಕ್ಲಿಕ್ ಮಾಡಿ ಅಲ್ಲಿ ಒಂದು ಫೋಟೋವನ್ನು ಇನ್ಸರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ನನ್ನೊಂದು ಇಮೇಜ್ ಇದೆ, ಆ ಇಮೇಜನ್ನು ನಾನು ಇನ್ಸರ್ಟ್ ಮಾಡಿದೆ. ಸೊ ಈ ರೀತಿ ನಾನು ಇನ್ಸರ್ಟ್ ಮಾಡಿದ ಕೂಡಲೇ ನನ್ನ ಒಂದು ವರ್ಕ್ ಏನಿದೆ ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನಾಗಿದೆ ಅಂದರೆ ಆ ಒಂದು ಇಮೇಜು ಇಲ್ಲಿ ಇನ್ಸರ್ಟ್ ಆಯಿತು. ಸರಿ, ಈ ಬ್ಲ್ಯಾಂಕ್ ಪೇಜನ್ನು ನಾನು ತೆಗೆದಿರ್ತೀನಿ. ಎಸ್ ನೋಡಿ ಇಲ್ಲಿ ಈ ಒಂದು ಇಮೇಜನ್ನು ತಾವೇನು ಗಮನಿಸ್ತಾ ಇದ್ದೀರಿ ಇದು ಇನ್ಸರ್ಟ್ ಆಯಿತು. ಈ ಇಮೇಜು ಆಲ್ರೆಡಿ ಏನಿದೆ ನನ್ನ ಒಂದು ಸಿಸ್ಟಮ್ನಲ್ಲಿ ಇತ್ತು, ಅದನ್ನು ಇನ್ಸರ್ಟ್ ಮಾಡಿದ್ದೀನಿ. ದ್ಯಾಟ್ ಈಸ್ ಇಲ್ಲಿ ಇನ್ಸರ್ಟ್ನಲ್ಲಿ ಏನು ಇಮೇಜ್ ಇದೆ ಅದರ ಮೊದಲನೇ ಆಪ್ಷನ್ಸನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ದಿಸ್ ಡಿವೈಸ್ ಅಂತ. ಎರಡನೇದಿದೆ ಸ್ಟಾಕ್ ಇಮೇಜಸ್. ಸೊ ಸ್ಟಾಕ್ ಇಮೇಜಸ್ ಅಂದಾಗ ಒಂದಿಷ್ಟು ಇಮೇಜಸ್ ಸ್ಟಾಕ್ ಆಗಿ ಕೊಟ್ಟಿರ್ತಾರೆ ಈ MS ಕಡೆಯಿಂದ MS ವರ್ಡ್ ಕಡೆಯಿಂದ ಎಲ್ಲ. ಸೊ ಇಲ್ಲಿ ಇಮೇಜಸ್ ಇದೆ, ಐಕಾನ್ಸ್ಗಳು ಬರ್ತದೆ, ಕಟ್ಔಟ್ ಪೀಪಲ್ಸು, ಸ್ಟಿಕ್ಕರ್ಸ್, ಇವುಗಳನ್ನೆಲ್ಲ ನಾವು ಯೂಸ್ ಮಾಡ್ಬೋದು. ಇಲಿಸ್ಟ್ರೇಷನ್ಸ್ ಇದೆ, ಕಾರ್ಟೂನ್ ಪೀಪಲ್ಸ್ ಇದೆ. ಸೊ ಇವುಗಳನ್ನೆಲ್ಲ ನಾನು ಯೂಸ್ ಮಾಡ್ಬೋದು. ನೋಡಿ ಒಂದು ಕಾರ್ಟೂನ್ ಪೀಪಲ್ಸನ್ನು ನಾನು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂತ ಮಾಡ್ತೀನಿ. ನೋಡಿ ಈ ರೀತಿ ನಾವು ಇನ್ಸರ್ಟನ್ನು ಮಾಡ್ಬೋದು. ಸೊ ಇನ್ಸರ್ಟ್ ಇಮೇಜ್ ಅಂತ ಬಂದಾಗ ಒಂದು ಡಿವೈಸ್ನಲ್ಲಿರುವಂಥ ಇಮೇಜಸ್ ಇನ್ಸರ್ಟ್ ಮಾಡ್ಬೋದು, ಸ್ಟಾಕ್ನಲ್ಲಿರುವಂಥ ಇಮೇಜಸನ್ನು ನಾವು ಇನ್ಸರ್ಟ್ ಮಾಡ್ಬೋದು. ಇನ್ನು ಮೂರನೇದು ಬರ್ತದೆ ಆನ್ಲೈನ್ ಅಂತ.
ಸೊ ಆನ್ಲೈನ್ ಪಿಕ್ಚರ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ನಮಗೆ ಇಲ್ಲಿ ಏನು ಮಾಡಬೇಕು, ಆನ್ಲೈನ್ ಇಲ್ಲಿ ನೋಡಿ ಆಲ್ರೆಡಿ ಏರೋಪ್ಲೇನ್, ಆ್ಯನಿಮಲ್ಸ್, ಆ್ಯಪಲ್, ಬೇರೆ ಬೇರೆ ಎಲ್ಲ ಒಂದಿಷ್ಟು ಡಯಾಗ್ರಾಮ್ ಇದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಡ್ಯಾನ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಡ್ಯಾನ್ಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಒಂದಿಷ್ಟು ಡ್ಯಾನ್ಸ್ ಮಾಡುವಂತಹ ಒಂದಿಷ್ಟು ಇಮೇಜಸ್ ಬರ್ತದೆ. ಅದನ್ನು ಸೆಲೆಕ್ಟ್ ಮಾಡಿ ನಾನು ಇನ್ಸರ್ಟ್ ಕೂಡ ನಾನು ಮಾಡ್ಬೋದು. ಸೊ ಇನ್ಸರ್ಟ್ ಮಾಡಲಿಕ್ಕೆ ಏನಾಗುತ್ತೆ, ಒಂದಿಷ್ಟು ಟೈಮನ್ನು ತೆಗೆದುಕೊಳ್ತದೆ ಇದು. ಯಾಕಂದರೆ ಆನ್ಲೈನ್ ಮುಖಾಂತರ ಈ ಕಂಟೆಂಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಮಾಡ್ತಿರೋದ್ರಿಂದ ಒಂದಿಷ್ಟು ಲೇಟ್ ಆಗ್ತದೆ. ತಾವು ಗಮನಿಸ್ತಾ ಇದ್ದೀರಿ, ಆ ಕಂಟೆಂಟ್ ಕೂಡ ಡೌನ್ಲೋಡು ಆಯಿತು. ನೋಡಿ, ಇನ್ಸರ್ಟ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಈಗ, ಪಿಕ್ಚರ್ ರಿಲೇಟೆಡ್ ಆಗಿ ನಾವು 3 ಆಪ್ಷನ್ಸನ್ನು ನೋಡಿದ್ವಿ. ದ್ಯಾಟ್ ಈಸ್ ಡಿವೈಸ್ನಲ್ಲಿರುವಂಥ ಇಮೇಜಸ್ಸು, ಸ್ಟಾಕ್ ಇಮೇಜಸ್ಸು, ಆಮೇಲೆ ಆನ್ಲೈನ್ ಪಿಕ್ಚರ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡ್ತೀವಿ ವೈಲ್ ವಿ ಆರ್ ಟೈಪಿಂಗ್. ಸೊ ಅದಾದಮೇಲೆ ಈಗ ನೆಕ್ಸ್ಟ್ ಬರುವಂಥದ್ದು ಶೇಪ್ಸ್ ಅಂತ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಶೇಪ್ಗಳಿವೆ, ಎಷ್ಟು ಆಕಾರಗಳಿವೆ. ನಾವು ಯಾವುದಾದ್ರೂ ಶೇಪ್, ನಾನು ಓವಲ್ ತೊಗೊಳ್ತೀನಿ. ಓವಲ್ ಅಂತ ಸೆಲೆಕ್ಟ್ ಮಾಡಿದಾಗ ನಾನು ಈ ರೀತಿ ಡ್ರ್ಯಾಗ್ ಮಾಡಿದಾಗ ಓವಲ್ ಶೇಪನ್ನು ನಾನು ತೊಗೋಬೋದು. ಸೊ ಅದೇ ರೀತಿ ನಮಗೆ ಸಾಕಷ್ಟು ರೀತಿಯ ಶೇಪ್ಗಳು ಸಿಗ್ತವೆ. ಆಮೇಲೆ ನಮಗೆ ಮತ್ತೊಂದು ಡಿಸೈನ್ ತೋತೀನಿ ನಾನು ಇಲ್ಲಿ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೆಲೆಕ್ಟ್ ಮಾಡೋದು, ಆಮೇಲೆ ಇದನ್ನು ಎಳೆದಾಗ ಬೇರೆ ಬೇರೆ ಡಿಸೈನ್ಸ್ ಕೂಡ ಬರ್ತದೆ. ಸೊ ನೀವು ಯಾವಾಗ ಒಂದು ಡಾಕ್ಯುಮೆಂಟೇಷನ್ ಅಂತ ಮಾಡುವಾಗ ನಿಮಗೆ ಈ ರೀತಿ ಶೇಪ್ಸ್ಗಳು ಬೇಕಾಗುತ್ತೆ, ಇಮೇಜಸ್ ಬೇಕಾಗುತ್ತೆ, ಐಕಾನ್ಸು, ಕಾರ್ಟೂನ್ಸು ಎಲ್ಲ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಏನು ಮಾಡ್ಬೋದು, ಇನ್ಸರ್ಟನ್ನು ಮಾಡ್ಬೋದು. ಸೊ ಇದಾದಮೇಲೆ ನೋಡಿ, ನೆಕ್ಸ್ಟ್ ಬರುವಂಥದ್ದು ಏನಿದೆ ಅಂದರೆ ಐಕಾನ್ಸ್ ಅಂತ ಇದೆ. ಸೊ ಐಕಾನ್ಸ್ ಅಂತ ಬಂದಾಗ ನಮಗೆ ಕೆಲವೊಂದು ಐಕಾನ್ಸ್ ಯೂಸ್ ಮಾಡ್ತೀವಿ. ಏರೋಪ್ಲೇನ್ಸ್ ಐಕಾನ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಆಮೇಲೆ ಸೈನ್ಸ್ ರಿಲೇಟೆಡು, ಆಮೇಲೆ ಇಲ್ಲಿ ನೋಡಿ ಇಲ್ಲೂ ಕೂಡ ಕಟ್ಔಟ್ ಪೀಪಲ್ಸ್ ಇದೆ, ಸ್ಟಿಕ್ಕರ್ಸ್ಗಳು. ಸೊ ಇವುಗಳನ್ನು ನನಗೆ ಐಕಾನ್ಸ್ಗಳನ್ನು ಮಾಡಬೇಕಾದಾಗ, ಎಕ್ಸಾಂಪಲ್ ಆಗಿ ನಾನು ಒಂದು ಗ್ರಾಫಿನ ಒಂದು ರಿಲೇಟೆಡ್ ಮ್ಯಾಥಮೆಟಿಕಲ್ ರಿಲೇಟೆಡ್ ಆಗಿರುವಂಥ ಒಂದು ಐಕಾನನ್ನು ನಾನು ಇನ್ಸರ್ಟ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಕಾಲಮ್ಸ್ ರಿಲೇಟೆಡ್. ಸೊ ಈ ರೀತಿ ಇಮೇಜಸನ್ನು ನಾವು ಇನ್ಸರ್ಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಈಗಾಗಲೇ ನಾವು ಕವರ್ ಪೇಜು, ಬ್ಲ್ಯಾಂಕ್ ಪೇಜು, ಪೇಜ್ ಬ್ರೇಕು, ಟೇಬಲ್ಲು, ಪಿಕ್ಚರು, ಶೇಪು, ಐಕಾನ್ಸ್. ಸೊ ನೆಕ್ಸ್ಟ್ ಬರುವಂಥದ್ದು 3D ಮಾಡೆಲ್ಸ್. 3D ಮಾಡೆಲ್ಸ್ ಅಂದರೆ ನಾವು 3D ಮಾಡೆಲ್ ರಿಲೇಟೆಡ್ ಆಗಿ ನಮ್ಮ ಡಿವೈಸ್ನಲ್ಲಿ, ನಮ್ಮ ಸಿಸ್ಟಮ್ನಲ್ಲಿ ಆಲ್ರೆಡಿ ಇತ್ತು ಅಂದರೆ ನಾವು ಇಲ್ಲೇನು ಮಾಡ್ಬೋದು, ದಿಸ್ ಡಿವೈಸ್ ಮುಖಾಂತರ ತೊಗೋಬೇಕು. ಅದರ ಸ್ಟಾಕ್ 3D ಮಾಡೆಲ್ಸ್ ಅಂದರೆ ಈಗ ಹಾಗೆ ನಾವು ಹಿಂದೆ ಐಕಾನ್ಸ್ ಶೇಪ್ಸ್ಗಳನ್ನು ಇನ್ಸರ್ಟ್ ಮಾಡುವಾಗ ಸ್ಟಾಕ್ ಮಾಡೆಲ್ಸ್ ಅಂತ ಹೋಗಿದ್ವಿ, ಸ್ಟಾಕ್ ಪಿಕ್ಚರ್ಸ್ ಅಂತ. ಸೊ ಇಲ್ಲೂ ಕೂಡ ಸ್ಟಾಕ್ನಲ್ಲಿ ನಮಗೆ ಒಂದಿಷ್ಟು 3D ಮಾಡೆಲ್ಸು ಸಿಗ್ತದೆ. ಇದಾದಮೇಲೆ ನಮಗೆ ಇರೋದು ಸ್ಮಾರ್ಟ್ ಆರ್ಟ್ ಅಂತ. ಸ್ಮಾರ್ಟ್ ಆರ್ಟ್ ಅಂದರೆ ನಾವು ಈಗ ಗಮನಿಸ್ತಾ ಇದ್ದೀರಿ, ಈ ರೀತಿ ಬೇರೆ ಬೇರೆ ನಮಗೆ ಒಂದು ಟೆಂಪ್ಲೇಟ್ಗಳು ಸಿಗ್ತದೆ. ನಾನು ಒಂದು ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡಿ ನಾನು ಇನ್ಸರ್ಟ್ ಮಾಡ್ತೀನಿ. ತಾವು ಗಮನಿಸ್ತಾ ಇದ್ದೀರಿ, ದಿಸ್ ಇಸ್ ದ ಸ್ಮಾರ್ಟ್ ಆರ್ಟ್. ಸೊ ಈ ರೀತಿ ನಾವೇನು ಮಾಡ್ಬೋದು, ಆಲ್ರೆಡಿ ರೆಡಿಮೇಡ್ ಆಗಿರುವಂಥ ಡಿಫಾಲ್ಟ್ ಆಗಿರುವಂಥ ಒಂದಿಷ್ಟು ಆರ್ಟನ್ನು ನಾವು ಡೈರೆಕ್ಟನ್ನು ಇನ್ಸರ್ಟನ್ನು ಮಾಡ್ಬೋದು. ಎಲ್ಲಿ ಬರ್ತದೆ ಇದು ಸ್ಮಾರ್ಟ್ ಆರ್ಟ್ ಅಂತ. ಸೊ ಸ್ಮಾರ್ಟ್ ಆರ್ಟಲ್ಲಿ ನಮಗೆ ಲಿಸ್ಟು, ಪ್ರೊಸೆಸ್ಸು, ಸೈಕಲ್ಲು, ಹೈರಾರ್ಕಿ, ರಿಲೇಷನ್ಸ್, ಮ್ಯಾಟ್ರಿಕ್ಸ್, ಪಿರಾಮಿಡ್, ಪಿಕ್ಚರ್ಸ್, office.com. ಸೊ ಇಷ್ಟು ವಿಭಾಗದಲ್ಲಿ ನಮಗೆ ಸ್ಮಾರ್ಟ್ ಆಗಿರುವಂಥ ಗ್ರಾಫಿಕ್ಸ್ ಸಿಗ್ತದೆ. ಆ ಗ್ರಾಫಿಕ್ಸನ್ನು ನಾವೇನು ಮಾಡಬೇಕು, ಯೂಸನ್ನು ಮಾಡ್ಕೋಬೋದು. ಸೊ ಇದಾದಮೇಲೆ ನಮಗೆ ಚಾರ್ಟ್. ಸೊ ನಮ್ಮ ಒಂದು ಪರಿಣಾಮಕಾರಿಯಾಗಿ ನಮ್ಮ ಒಂದು ಕಂಟೆಂಟನ್ನು ಡಿಜಿಟಲ್ ಡಾಕ್ಯುಮೆಂಟೇಷನ್ ಮಾಡುವಾಗ ಚಾರ್ಟ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಚಾರ್ಟ್ಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಸೊ ನಾವು ಇಲ್ಲಿ ಚಾರ್ಟನ್ನು ಇನ್ಸರ್ಟ್ ಮಾಡ್ಬೋದು. ಇದರಲ್ಲಿ ಕಾಲಮ್ ಇದೆ, ಲೈನು, ಪೈ, ಬಾರ್ ಡಯಾಗ್ರಾಮ್, ಏರಿಯಾ, XY, ಮ್ಯಾಪ್, ಸ್ಟಾಕ್, ಸರ್ಫೇಸ್, ರಾಡರ್, ಟ್ರೀ ಮ್ಯಾಪ್. ನೋಡಿ, ಟ್ರೀ ಮ್ಯಾಪ್ ಇದೆ, ಹಿಸ್ಟೋಗ್ರಾಮ್ ಇದೆ, ಸನ್ಬರ್ಸ್ಟ್, ಬಾಕ್ಸ್ ಆ್ಯಂಡ್ ವಿಸ್ಕರ್, ವಾಟರ್ಫಾಲ್, ಫನಲ್, ಕೋಂಬೋ. ಸೊ ಇಷ್ಟು ವಿವಿಧ ರೀತಿಯ ನಾವು ಚಾರ್ಟ್ಸ್ಗಳನ್ನು ನಾವು ಇಲ್ಲೇನು ಮಾಡ್ಬೋದು, ಇನ್ಸರ್ಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ನಾವು ಡಿಜಿಟಲ್ ಡಾಕ್ಯುಮೆಂಟೇಷನ್ MS ವರ್ಡ್ ಅಥವಾ ಟೈಪಿಂಗ್ ಅಂತ ಬಂದಾಗ ಜಸ್ಟ್ ಟೈಪ್ ಮಾಡೋದು ಅಷ್ಟಂತ ತಿಳ್ಕೊಂಡಿರ್ತೀವಿ. ಬಟ್ ಆ ಒಂದು ಡಾಕ್ಯುಮೆಂಟೇಷನ್ ಅತ್ಯಂತ ಚೆನ್ನಾಗಿ ಕಾಣಬೇಕು ಅಂದರೆ ಈ ಎಲ್ಲ ಆಪ್ಷನ್ಸನ್ನು ನಾವು ವಿಶೇಷವಾಗಿ ಇನ್ಸರ್ಟ್ ಆಪ್ಷನ್ಸನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಆಮೇಲೆ ಸ್ಕ್ರೀನ್ಶಾಟು. ಇಲ್ಲಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿ ನಾವು ಮೊಬೈಲ್ನಲ್ಲಿ ನಾವು ಸ್ಕ್ರೀನ್ಶಾಟ್ ತೊಗೋತೀವಿ, ಆ ರೀತಿ ನಮಗೆ ಏನಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಆ ಸ್ಕ್ರೀನ್ಶಾಟ್ ಡೈರೆಕ್ಟಾಗಿ ನಮ್ಮ ಡಾಕ್ಯುಮೆಂಟೇಷನಲ್ಲಿ ಇಲ್ಲಿ ಏನಾಗುತ್ತೆ, ಪೇಸ್ಟ್ ಆಗುತ್ತೆ. ಇದಾಯಿತು. ಇದಾದ ನಂತರ ನಮಗೆ ನೆಕ್ಸ್ಟ್ ಬರುವಂಥದ್ದು ಆನ್ಲೈನ್ ವೀಡಿಯೋಸ್ ಇದೆ. ಸೊ ಆನ್ಲೈನ್ ವೀಡಿಯೋಸ್ ಅಂತ ಬಂದಾಗ ಇಲ್ಲಿ ನಮಗೆ ಆನ್ಲೈನ್ ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಆನ್ಲೈನ್ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದಾದ್ರೂ ವೀಡಿಯೋಗಳನ್ನು ಎಂಟ್ರಿ ಮಾಡ್ಬೋದು. ನಿಮ್ಮ ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸ್ ಇದ್ದರೆ ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು. ಆಮೇಲೆ ನಿಮಗೆ ಬೇರೆ ಬೇರೆ ಸ್ಟ್ರೀಮ್ಸು, ಫ್ಲಿಪ್ಸು, ಬೇರೆ ಬೇರೆ. ನಾನು ಇಲ್ಲೊಂದು ಯೂಟ್ಯೂಬ್ ವೀಡಿಯೋವನ್ನು ನಾನು ಇಲ್ಲಿ ಏನು ಮಾಡ್ತೀನಿ, ಎಂಟ್ರಿ ಮಾಡಿ ಸರ್ಚನ್ನು ಕೊಡ್ತೀನಿ. ಆ ರೀತಿ ಕೊಟ್ಟಾಗ ಆ ಯೂಟ್ಯೂಬ್ ವೀಡಿಯೋದು ಈ ರೀತಿ ಒಂದು ಫಿಗರ್ ಬರುತ್ತೆ. ಆಮೇಲೆ ಇನ್ಸರ್ಟ್ ಮಾಡ್ತೀನಿ. ಸೊ ಇನ್ಸರ್ಟ್ ಅಂತ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಆ ಒಂದು ಯೂಟ್ಯೂಬ್ ವೀಡಿಯೋದು MS ವರ್ಡ್ನಲ್ಲಿ ಇಲ್ಲಿ ಇನ್ಸರ್ಟ್ ಆಗ್ತದೆ.
ಸೊ ಆಗ ಏನು ಮಾಡ್ಬೋದು, ನೀವು ಡಾಕ್ಯುಮೆಂಟೇಷನ್ ಮಾಡಿದಾಗ ಇಲ್ಲಿ ಯಾರು ನೋಡ್ತಾ ಇರ್ತಾರೆ ಇಲ್ಲಿ ಜಸ್ಟ್ ಒಂದು ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೇನು ಮಾಡ್ಬೋದು, ಆ ವಿಡಿಯೋವನ್ನು ನೇರವಾಗಿ ಅವರು ಪ್ಲೇ ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ ಯಾವ ರೀತಿ ಇವನ್ MS ವರ್ಡ್ನಲ್ಲಿ ಕೂಡ ನಾವು ಈ ಒಂದು ವಿಡಿಯೋಗಳನ್ನು ಹಾಕಲಿಕ್ಕೆ ಸಾಧ್ಯ ಇದೆ ಅಂತ ಇದೆ. ಸರಿ, ಸೊ ಇದು ಇನ್ಸರ್ಟ್ನಲ್ಲಿ ಯಾವುದಿದೆ, ಆನ್ಲೈನ್ ವೀಡಿಯೋಸ್ ಹಾಕ್ತೀವಿ. ಆಮೇಲೆ ಇಲ್ಲಿ ನಿಮಗೆ ಸಾಕಷ್ಟು ಬರ್ತದೆ ಲಿಂಕ್ಗಳನ್ನು ಮಾಡಲಿಕ್ಕೆ, ಹೈಪರ್ ಲಿಂಕ್ ಅಂತ ಹೇಳಿ. ಸೊ ಹೈಪರ್ ಲಿಂಕ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಒಂದು ಟೆಕ್ಸ್ಟ್ ಇದೆ, ಇಲ್ಲೇನಿದೆ RAGH ರಘು ಅಂತ ನಾನು ಮಾಡ್ತೀನಿ. ಕೆಳಗಡೆ ಏನಪ್ಪ ಅಂದರೆ ಅಡ್ರೆಸ್ ಕೊಡ್ತೇನೆ, ಒಂದು ಯಾವುದು ಈ ರೀತಿ ಅಡ್ರೆಸ್ಸು. ಓಕೆ, ಸೊ ಇಲ್ಲಿ ರಘು ಅಂತ ಇದೆ. ಇಲ್ಲಿ ಯಾರಾದರೂ ಬಂದು ಕ್ಲಿಕ್ ಮಾಡಿದರೆ ಇಲ್ಲೇನಾಗುತ್ತೆ, ಅದರ ಅಡ್ರೆಸ್ ಕೆಳಗಡೆ ಯಾವ ಒಂದು ಯೂಟ್ಯೂಬ್ ಲಿಂಕನ್ನು, ಯಾವುದು ಗೂಗಲ್ ಫಾರ್ಮ್ ಇರ್ಬೋದು, ಡ್ರೈವ್ ಲಿಂಕ್ಸನ್ನು ಹಾಕಿರ್ತೀವಿ, ಆ ಲಿಂಕ್ ಏನಾಗುತ್ತೆ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಬಂದ ಕೂಡ ಏನಾಗಿದೆ, ನಾನು ಕ್ಲಿಕ್ ಮಾಡಿದರೆ ಆ ಒಂದು ರಿಲೇಟೆಡ್ ಆಗಿರುವಂಥ ಒಂದು ಕಂಟೆಂಟ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಇಲ್ಲಿ ಏನಾಗುತ್ತೆ ಪ್ಲೇ ಆಗ್ತಾ ಹೋಗ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಇನ್ಸರ್ಟ್ನಲ್ಲಿ ಬರುವಂಥದ್ದು ಬುಕ್ ಮಾರ್ಕ್ ಇದೆ. ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟನ್ನು ಬುಕ್ ಮಾರ್ಕ್ ಮಾಡ್ಬೋದು. ಆಮೇಲೆ ಕ್ರಾಸ್ ರೆಫರೆನ್ಸ್ ಬರುತ್ತೆ, ಕಾಮೆಂಟ್ ಅಂತ ಬರ್ತದೆ ನಿಮಗೆ, ಕಾಮೆಂಟ್ ಆ್ಯಡ್ ಎ ನೋಟ್ ಅಬೌಟ್ ದಿಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್. ಸೊ ನಾನೇನು ಮಾಡ್ತಿದ್ದೀನಿ, ಒಂದು ನೋಟ್ ಹಾಕಬೇಕಾಗಿದೆ ನನಗೆ. ಸೊ ಇಲ್ಲೇನು ಮಾಡ್ತೀನಿ ನಾನು, ಇಲ್ಲಿ ಇಂಡಿಪೆಂಡೆನ್ಸ್ ಬಗ್ಗೆ ನಾನು ಇಲ್ಲಿ ಒಂದು ಆರ್ಟಿಕಲ್ ಬರಿತಾ ಇರೋದ್ರಿಂದ ಇಲ್ಲಿ ಇಂಡಿಪೆಂಡೆನ್ಸ್ ಅಂತ ಮಾಡಿ ನಾನು ಕಳಿಸಿಬಿಟ್ರೆ ಇಲ್ಲೇನಾಗುತ್ತೆ, ಇಲ್ಲೊಂದು ಸಣ್ಣ ನೋಟ್ ಪಕ್ಕದಲ್ಲಿ ಒಂದು ನೋಟ್ ಬರ್ತದೆ. ಸೊ ಇದು ಈ ರೀತಿ ನಾವು ನೋಟನ್ನು ಕೂಡ ನಾವು ಇಲ್ಲಿ ಆ್ಯಡನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಸೊ ಇದಾದಮೇಲೆ ಇನ್ಸರ್ಟ್ನಲ್ಲಿ ನಮಗೆ ನೆಕ್ಸ್ಟ್ ಬರುವಂಥದ್ದು ಹೆಡ್ಡರ್ ಆ್ಯಂಡ್ ಫೂಟರ್. ಸೊ ಆತ್ಮೀಯ ವಿದ್ಯಾರ್ಥಿಗಳ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ನಲ್ಲಿ ಒಂದು ಯಾವುದಂದರೆ ಹೆಡ್ಡರ್ ಆ್ಯಂಡ್ ಫೂಟರ್. ಸೊ ಪೇಜಿನ ಹೆಡ್ನಲ್ಲಿ ಅಥವಾ ಫೂಟ್ನಲ್ಲಿ ನಾವು ಒಂದಿಷ್ಟು ಇನ್ಫಾರ್ಮೇಷನ್ ಹಾಕ್ತೀವಿ. ಫಸ್ಟ್ ಆಫ್ ಆಲ್ ಹೆಡ್ಡರ್ ಅಂತ ಹೋಗ್ತೀವಿ. ಸೊ ಹೆಡ್ಡರ್ ಅಂತ ಬಂದಾಗ ನೋಡಿ ಭಾಳಷ್ಟು ಡಿಸೈನ್ಸ್ ಇದೆ ಇಲ್ಲಿ ನಿಮಗೆ. ಸೊ ಈ ಯಾವುದಾದ್ರೂ ಡಿಸೈನ್ಸ್ಗಳನ್ನು ಮಾಡ್ಬೋದು. ನಾನು ಇಲ್ಲಿ ಆಡ್ ಪೇಜ್ ನಾನು ಒಂದು ಡಿಸೈನ್ ತೊಗೊಂಡಿನಿ. ಸೊ ಇಲ್ಲೇನಾಗುತ್ತೆ, ಹೆಡ್ಡರ್ನಲ್ಲಿ ಈ ರೀತಿಯ ಡಿಸೈನ್ಸ್ ಬರ್ತದೆ ಇಲ್ಲಿ. ಸೊ ಇಲ್ಲಿ ನೋಡಿ ಯಾವ ರೀತಿ ಇದೆ ಡಿಸೈನ್ಸ್ ಇದೆ. ಹೆಡ್ಡರ್ ಫ್ರಮ್ ಟಾಪು, ಫೂಟರ್ ಫ್ರಮ್ ಬಾಟಮ್. ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಇದೆ. ನಿಮಗೆ ಹೆಡ್ಡರ್ನಲ್ಲಿ ಒಂದು ಡಿಸೈನ್ ಸಿಗ್ತದೆ. ಸೊ ಹೆಡ್ಡರ್ನಲ್ಲಿ ಈ ರೀತಿಯ ಒಂದಿಷ್ಟು ಡಿಸೈನ್ಸನ್ನು ನೀವು ಹಾಕಬೇಕಾಗಿತ್ತು ಅಂದರೆ ನಾವೇನು ಮಾಡ್ಬೋದು, ಇನ್ಸರ್ಟ್ನಲ್ಲಿ ಹೋಗಿ ಹೆಡ್ಡರ್ನಲ್ಲಿ ಹೋಗಬೇಕು. ಯಾವ ಡಿಸೈನ್ಸ್ ಬೇಕಾಗಿದೆ ಆ ಡಿಸೈನ್ಸನ್ನು ನಾವು ಸೆಲೆಕ್ಟನ್ನು ನಾವು ಮಾಡಬೇಕು. ನೋಡಿ ಇಲ್ಲೇನಿದೆ, ಫ್ಯಾಸೆಟ್ ಈವನ್ ಪೇಜ್ ಇದೆ, ಆಡ್ ಪೇಜ್ ಇದೆ, ಆಮೇಲೆ ಗ್ರಿಡ್ ಇದೆ, ಆಮೇಲೆ ಆ್ಯಂಡ್ ಡಾರ್ಕ್, ಯಾವುದು ಬೇಕೋ ಆ ಒಂದು ಡಿಸೈನ್. ನೋಡಿ ಈಗ ಮತ್ತೊಂದು ಡಿಸೈನ್ ತೆಗೆದುಕೊಂಡಿದ್ದೀನಿ, ಪೇಜ್ ನಂಬರ್ಸ್ ಆಟೋಮೆಟಿಕ್ಕಾಗಿ ಇಲ್ಲಿ ಬರ್ತಾ ಇದೆ. ಸೊ ಆತ್ಮೀಯ ಅಭ್ಯರ್ಥಿಗಳೇ, ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸ್ಟೂಡೆಂಟ್ಸು, ಇಲ್ಲಿ ಒಂದು ಹೆಡ್ಡರ್ ಆಯಿತು. ಎರಡನೇದು ಫೂಟರ್ ಅಂದರೆ ಈಗ ನಾವು ನಿಮ್ಮ ಒಂದು MS ವರ್ಡಿನ ಟಾಪ್ನಲ್ಲಿ ಡಿಸೈನ್ಸನ್ನು ಪೇಜ್ ನಂಬರ್ಸನ್ನು ಎಂಟ್ರಿ ಮಾಡೋದು ಹೇಳಿದೆ. ಇನ್ನು ಫೂಟರ್ ಅಂದರೆ ಒಂದು ಆ ಪೇಜನ್ನು ಬಾಟಮ್ನಲ್ಲಿ ಎಂಟ್ರಿ ಮಾಡುವಂಥದ್ದು. ಸೊ ಬಾಟಮ್ನಲ್ಲಿ ಎಂಟ್ರಿ ಮಾಡುವಂಥದ್ದು ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ನಿಮಗೆ ಒಂದು ಆಪ್ಷನ್ಸನ್ನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫೂಟರ್ಗೆ ಬರ್ತದೆ ಇಲ್ಲಿ. ಸೊ ಫೂಟರ್ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಫೂಟರ್ನಲ್ಲಿ ಈ ರೀತಿ ಬಂತು. ಇಲ್ಲಿ ನಾವು ನಮ್ಮ ಕರ್ಸರ್ನ ಇಟ್ಟು ನಾವು ಇಲ್ಲೇನು ಮಾಡ್ಬೋದು, ಇಲ್ಲೇನು ಮಾಡ್ಬೋದು, ಅದನ್ನು ನಾವು ಎಡಿಟನ್ನು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ, ಫೈಲ್ ಕ್ರಿಯೇಟ್ ಮಾಡಿರುವಂಥವ್ರು ನೈತಿಕ್ ಎಂಬ ಅಭ್ಯರ್ಥಿ. ಸೊ ನೈತಿಕ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಒಬ್ಬ ವಿದ್ಯಾರ್ಥಿಯ ಒಂದು ಶಾಲೆಯ ಹೆಸರು NPS ಅಂತ ಇದೆ. ಸೊ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಸೊ ಇಷ್ಟು ಮಾಡಿದ್ದೀನಿ. ಇಷ್ಟು ಮಾಡಿ ನಾನು ಓಕೆ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರತಿ ಪೇಜಿನ ಕೊನೆಯ ಬಾಟಮ್ನಲ್ಲಿ ಏನು ಬರ್ತದೆ ಅಂದರೆ ಈ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿರುವಂಥ ಆಥರ್ ಏನಿದ್ದಾರೆ, ಲೇಖಕರಂತ ಏನು ಹೇಳ್ತೀವಿ, ಈ ಆಥರ್ ಏನಿದ್ದಾರೆ ಆ ಆಥರ್ನ ಹೆಸರು ಬರ್ತದೆ. ತಾವು ಈ ಒಂದು ಪೇಜ್ನಲ್ಲಿ ತಾವು ಬಾಟಮನ್ನು ನಿಮ್ಮ ಇನ್ನೊಂದು ಸಲ ಸ್ಕ್ರೋಲ್ ಮಾಡಿ ತೋರಿಸಿರ್ತೀನಿ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ನೈತಿಕ್ ಅಂತ ಇದೆ, NPS. ಸೊ ಈ ಕಂಟೆಂಟ್ ಕ್ರಿಯೇಟ್ ಮಾಡಿರುವಂಥ ಆಥರು ನೈತಿಕ್ NPS ಅಂತ ನಾವು ಇಲ್ಲಿ ಹೇಳ್ತೀವಿ. ಎಸ್. ಸೊ ಇದು ಏನಾಯಿತು, ಒಂದು ಟಾಪ್ ಆಯಿತು, ಹೆಡ್ಡರ್ ಆಯಿತು, ಫೂಟರ್. ಎರಡನೇದು ಪೇಜ್ ನಂಬರ್ ಬೇಕಾಗಿದೆ. ಸೊ ಪೇಜ್ ನಂಬರ್ಸ್ಗಳನ್ನು ನಾವು ಹಾಕ್ಬೋದು. ಸೊ ಈ ಪೇಜ್ ನಂಬರ್ನ ಟಾಪ್ನಲ್ಲಿ ಹಾಕಬೇಕಾದ್ರೆ ಟಾಪ್ನಲ್ಲಿ ಮತ್ತೆ ಡಿಸೈನ್ಸ್ ಬರುತ್ತೆ. ಬಾಟಮ್ನಲ್ಲಿ ಹಾಕಬೇಕಾದ್ರೆ ಮತ್ತೆ ಈ ರೀತಿಯ ಡಿಸೈನ್ಸ್ ಬರುತ್ತೆ, ರೈಟು, ಲೆಫ್ಟು, ಮಿಡ್ಲು, ಈ ರೀತಿ. ಪೇಜ್ ಮಾರ್ಜಿನ್ಸನ್ನು ನೋಡುವಾಗ ನೋಡಿ, ಪೇಜ್ ಮಾರ್ಜಿನ್ನಲ್ಲಿ ಹಾಕಬೇಕಾದ್ರೆ ಕರೆಂಟ್ ಪೊಸಿಷನ್ ಎಲ್ಲಿ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಬೇಕಾಗಿದ್ರೆ ಫಾರ್ಮೆಟ್ ಪೇಜಸ್, ಆಮೇಲೆ ರಿಮೂವ್ ಪೇಜ್ ನಂಬರ್ಸ್ ಅಂದರೆ ಪೇಜ್ ನಂಬರ್ಸು ರಿಮೂವ್ ಆಗ್ತದೆ. ನೋಡಿ ಹೆಡ್ಡರ್ ಆಯಿತು, ಫೂಟರ್ ಆಯಿತು, ಪೇಜ್ ನಂಬರ್ಸ್ ಆಯಿತು. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ನೆಕ್ಸ್ಟ್ ಅಂದರೆ ಕ್ವಿಕ್ ಪಾರ್ಟ್ಸ್ ಅಂತ ಇದೆ. ಸೊ ಇಲ್ಲ ಟೆಕ್ಸ್ಟ್ ಬಾಕ್ಸ್. ಸೊ ಟೆಕ್ಸ್ಟ್ ಬಾಕ್ಸ್ ಅಂದರೆ ನಾವು ಇಲ್ಲಿ ಒಂದು ಎಲ್ಲವನ್ನು ಟೈಪ್ ಮಾಡಿರ್ತೀವಿ, ಒಂದು ಕಡೆ ಒಂದು ಬಾಕ್ಸ್ ಬೇಕಾಗಿದೆ, ಅದರಲ್ಲಿ ಸಪ್ರೇಟಾಗಿ ಟೆಕ್ಸ್ಟನ್ನು ಟೈಪ್ ಮಾಡಬೇಕು. ಸೊ ನೋಡಿ ಇಲ್ಲಿ ನೋಡಿ ಟಾಪ್ ಇದೆ, ಈ ರೀತಿ ಬೇರೆ ಬೇರೆ ಡಿಸೈನ್ಸ್ನಲ್ಲಿ ಇದೆ. ಸೊ ನಾನು ಏನು ಮಾಡ್ತೀನಿ, ಈ ಒಂದು ಡಿಸೈನ್ನ ತೆಗೆದುಕೊಳ್ತೀನಿ. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಆಯಿತು. ಆಲ್ರೆಡಿ ಇರುವಂಥದ್ದನ್ನು ಡಿಲೀಟ್ ಮಾಡಿ ನಾನು ಮತ್ತೆ ಏನು ಮಾಡ್ಬೋದು, ಇಲ್ಲಿ ನಾನು ಒಂದಿಷ್ಟು ಟೈಪನ್ನು ಮಾಡ್ಬೋದು. ಅಂದರೆ ಒಂದು ಬಾಕ್ಸನ್ನು ಇನ್ಸರ್ಟ್ ಮಾಡ್ತೀನಿ, ಟೆಕ್ಸ್ಟ್ ಬಾಕ್ಸ್.
ಸೊ ಬಾಕ್ಸ್ ಅದರಲ್ಲಿ ಟೆಕ್ಸ್ಟನ್ನು ಇನ್ಸರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಟೆಕ್ಸ್ಟ್ ಬಾಕ್ಸ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಇಲ್ಲಿ ನೋಡಿ ಈ ರೀತಿ. ಸೊ ಈಗ ಮತ್ತೇನು ಬರ್ತದೆ, ನೆಕ್ಸ್ಟ್ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಕ್ವಿಕ್ ಪಾರ್ಟ್ಸ್ ಅಂತ ಇದೆ. ಕ್ವಿಕ್ ಪಾರ್ಟ್ಸ್ ಅಂದರೆ ಇಲ್ಲಿ ಡೈರೆಕ್ಟಾಗಿ ನಾವು ಆಟೋ ಟೆಕ್ಸ್ಟ್, ಡಾಕ್ಯುಮೆಂಟ್ರಿ ಪ್ರಾಪರ್ಟಿ, ಫೀಲ್ಡು, ಸೊ ಕ್ವಿಕ್ಕಾಗಿ ಡೈರೆಕ್ಟ್ ಆಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಈಗ ನೋಡಿ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಇದೆ, ಭಾಳ ಎಫೆಕ್ಟಿವ್ ಆಗಿ ಕಾಣುವಂಥ ಒಂದು ಆಪ್ಷನ್ಸು ಇದು. ಯಾವುದು ಅಂದರೆ ಇಲ್ಲಿ ವರ್ಡ್ ಆರ್ಟ್ ಅಂತ ಇದೆ. ಇಲ್ಲಿ ನಾನು ಒಂದು ವರ್ಡ್ಸ್ಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ, ವರ್ಡ್ ಆರ್ಟ್ಸ್ಗೆ ಹೋಗ್ತೀನಿ. ಇಲ್ಲಿ ನೋಡಿ ಬೇರೆ ಬೇರೆ ವರ್ಡ್ ಆರ್ಟ್ಸ್ಗಳೆಲ್ಲ ಇದೆ. ನಾವು ಯಾವ ವರ್ಡ್ ಆರ್ಟ್ ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ನೋಡಿ ಆ ವರ್ಡ್ ಆರ್ಟು ಆ ಒಂದು ಅಕ್ಷರಗಳಿಗೆ ಆ ಒಂದು ಎಫೆಕ್ಟನ್ನು ಕೊಡ್ತದೆ. ಸೊ ಇದನ್ನು ಹೋಮ್ನಲ್ಲಿ ಕೂಡ ನಾವು ಮಾಡ್ಬೋದು. ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅಂತ ಇದೆ. ಸೊ ಇಲ್ಲಿ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಇನ್ಸರ್ಟ್ನಲ್ಲಿ ಹೋಗಿ ನಾವು ಈ ರೀತಿಯ ಒಂದು ಎಫೆಕ್ಟನ್ನು ಕೊಡ್ಬೋದು. ಎಫೆಕ್ಟ್ ಕೊಡೋಕ್ಕಿಂತ ಮುಂಚೆ ಯಾವ ಅಕ್ಷರಗಳಿಗೆ, ಯಾವ ವರ್ಡ್ಗಳಿಗೆ, ಯಾವ ಸೆಂಟೆನ್ಸ್ಗೆ ನೀವು ಎಫೆಕ್ಟನ್ನು ಕೊಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ವರ್ಡ್ ಆರ್ಟಿಗೆ ಹೋಗಿ ನಿಮಗೆ ಯಾವುದು ಇದೆ ನೋಡಿ ಈ ರೀತಿ ಒಂದು ಸೆಲೆಕ್ಟ್ ಮಾಡಿದಾಗ ಇದು ಡಿಫ್ರೆಂಟ್ ಆಗಿರುವಂತಹ ಒಂದು ಕಂಟೆಂಟು ಕ್ರಿಯೇಟ್ ಆಗ್ತದೆ. ನಿಮ್ಮ ಒಂದು ಪರಿಣಾಮಕಾರಿಯಾಗಿರುವಂಥ ಒಂದು ಡಾಕ್ಯುಮೆಂಟೇಷನ್ನು ರೆಡಿ ಆಗ್ತದೆ. ಸೊ ಇದು ವರ್ಡ್ ಆರ್ಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗುವಂಥದ್ದು ಡ್ರಾಪ್ ಕ್ಯಾಪ್ ಅಂತ ಇದೆ. ಸೊ ಡ್ರಾಪ್ ಕ್ಯಾಪ್ ಅಂತ ನೋಡಿ ಯಾವ ರೀತಿ ಇದೆ, ಇದು ನನ್ನ ಡ್ರಾಪ್ ಕ್ಯಾಪ್. ಸೊ ಇಲ್ಲಿ ನಾವು ಏನು ಮಾಡ್ತೀನಿ, ಡ್ರಾಪ್ ಕ್ಯಾಪ್ನಲ್ಲಿ ಎರಡನೇದಿದೆ ಡ್ರಾಪ್ಡ್ ಅಂತ ಇದೆ ನೋಡಿ. ಡ್ರಾಪ್ಡ್ ಅಂದಾಗ ನೀವು ಏನು ಸೆಲೆಕ್ಟ್ ಮಾಡಿರ್ತೀರಿ ಒಂದು ಅಕ್ಷರ ಇಲ್ಲೇನಾಗುತ್ತೆ, ಅದು ಏನಾಗುತ್ತೆ ಅಂದರೆ ಬಿಗ್ಗಾಗಿ ಕಾಣ್ತದೆ ನೋಡಿ. ನ್ಯೂಸ್ ಪೇಪರ್ಸ್ನೆಲ್ಲ ನೀವು ಈ ರೀತಿ ಅಬ್ಸರ್ವ್ ಮಾಡಿರ್ತೀರಿ. ಸೊ ಈ ರೀತಿಯ ಒಂದಿಷ್ಟು ಡ್ರಾಪ್ ಕ್ಯಾಪನ್ನು ಡ್ರಾಪ್ಡ್ ಇನ್ನು ಮಾರ್ಜಿನ್ಸ್ನಲ್ಲಿ ಡ್ರಾಪ್ ಮಾಡೋದು, ಮಧ್ಯದಲ್ಲಿ ಡ್ರಾಪ್ ಮಾಡ್ಬೋದು. ಈ ರೀತಿ ನಾವು ಮಾಡೋದ್ರ ಮುಖಾಂತರ ನಮಗೆ ಅತ್ಯಂತ ಚೆನ್ನಾಗಿರುವಂಥ ಒಂದು ಡಾಕ್ಯುಮೆಂಟೇಷನ್, ಡಿಜಿಟಲ್ ಡಾಕ್ಯುಮೆಂಟೇಷನ್ಸನ್ನು ನಾವು ತಯಾರು ಮಾಡ್ಬೋದು. ಇದಾದಮೇಲೆ ಸಿಗ್ನೇಚರ್ ಲೈನ್ ಅಂತ ಇದೆ. ಸಿಗ್ನೇಚರ್ ಲೈನ್ ನೋಡಿ, ಆ್ಯಡ್ ಎ ಸಿಗ್ನೇಚರ್ ಸರ್ವಿಸಸ್ ಇದೆ, ಮೈಕ್ರೋಸಾಫ್ಟ್ ಸಿಗ್ನೇಚರ್ ಲೈನ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಸಜೆಸ್ಟೆಡ್ ಸಿಗ್ನೇಚರ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ತೀನಿ, ನನ್ನ ಒಂದು ಹೆಸರನ್ನು ಟೈಪ್ ಮಾಡ್ತೀನಿ. ಸಜೆಸ್ಟೆಡ್ ಸಿಗ್ನೇಚರ್ಸ್ ಟೈಟಲ್ ಏನಿದೆ ಅಂದರೆ ಇಲ್ಲಿ ಆರ್ಟಿಕಲ್ ಅಂತ ಮಾಡ್ತೀನಿ. ಆಮೇಲೆ ಸಜೆಸ್ಟೆಡ್ ಸಿಗ್ನೇಚರ್ಸ್ ಇಮೇಲ್ ಅಡ್ರೆಸ್ಸನ್ನು ನಾವು ಹಾಕಬೇಕು ನೋಡಿ. ಸಜೆಸ್ಟೆಡ್ ಇದ್ರದ್ದು ಒಂದು ಇಮೇಲ್ ಅಡ್ರೆಸ್ಸನ್ನು ಕೂಡ ನಾವು ಹಾಕಬೇಕು. ನಾನು ಒಂದು ಎಕ್ಸಾಂಪಲ್ ಹಾಕಿ ಮಾಡ್ತೀನಿ. ಇವೆಲ್ಲ ನೀವು ಪ್ರಾಕ್ಟಿಕಲ್ ಕ್ಲಾಸಸ್ನಲ್ಲಿ ಮಾಡಬೇಕು. ಓಕೆ ಅಂತ ಮಾಡ್ತೀವಿ. ಓಕೆ ಅಂತ ಬಂದಾಗ ನೋಡಿ ಇಲ್ಲಿ ಒಂದು ನಮಗೆ ಡಿಜಿಟಲ್ ಆಗಿರುವಂಥ ಒಂದು ಸಿಗ್ನೇಚರ್ಸ್ ಏನಾಗುತ್ತೆ ಇಲ್ಲಿ ಬಂದಿರ್ತದೆ ನೋಡಿ ಈ ರೀತಿ. ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಡೇಟ್ ಆ್ಯಂಡ್ ಟೈಮ್. ಸೊ ನಿಮ್ಮ ಒಂದು ಇದರಲ್ಲಿ ಡೇಟ್ ಆ್ಯಂಡ್ ಟೈಮ್ ಹಾಕಬೇಕಾದ್ರೆ ಸಂಡೇ 01 ಸೆಪ್ಟೆಂಬರ್ 2024 ಈ ರೀತಿ ನಾನು ಕ್ಲಿಕ್ ಮಾಡಿದಾಗ ನೋಡಿ ಅಲ್ಲಿ ಡೇಟ್ ಆ್ಯಂಡ್ ಟೈಮು ಆಟೋಮೆಟಿಕ್ಕು ಇನ್ಸರ್ಟ್ ಆಯಿತು. ಸೊ ಡೇಟ್ ಆ್ಯಂಡ್ ಟೈಮ್ನಲ್ಲಿ ಸಾಕಷ್ಟು ಫಾರ್ಮೇಟ್ಸ್ ಇದೆ ನೋಡಿ, ಒಂದಿಷ್ಟು ಲಿಸ್ಟ್ ಇದೆ. ಯಾವುದು ಬೇಕೋ ಅದನ್ನು ನೀವು ಎಂಟ್ರಿ ಮಾಡಿದರೆ ನಿಮ್ಮ ಡಾಕ್ಯುಮೆಂಟೇಷನ್ ಯಾವ ಡೇಟಿಗೆ ಯಾವ ಟೈಮಿಗೆ ನೀವು ಕ್ರಿಯೇಟ್ ಮಾಡಿದ್ದೀರಿ ಅದು ಅಲ್ಲಿ ಕೂಡ ರೆಕಾರ್ಡ್ ಆಗಿರ್ತದೆ. ಸೊ ಇದಾದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಅಬ್ಜೆಕ್ಟ್ಸ್ ಅಂತ ಇದೆ. ಯಾವುದು ಅಬ್ಜೆಕ್ಟ್. ಸೊ ಅಬ್ಜೆಕ್ಟ್ ಟೆಕ್ಸ್ಟ್ ಫ್ರಮ್ ಫೈಲ್ ಇದೆ. ಅಬ್ಜೆಕ್ಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಬೇರೆ ಬೇರೆ ಅಬ್ಜೆಕ್ಟ್ಗಳನ್ನು ಇನ್ಸರ್ಟ್ ಮಾಡಲಿಕ್ಕೆ ನೋಡಿ ಅಡೋಬ್ ಆಕ್ರೋಬಾಟ್ ಡಾಕ್ಯುಮೆಂಟ್ಸ್ ಇದೆ. ನಾನು ಯಾವುದೋ ಒಂದು ಕ್ಲಿಕ್ ಮಾಡಿ ಈ ರೀತಿ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಏನಾಗುತ್ತೆ, ಬೇರೆ ಬೇರೆ ಅಬ್ಜೆಕ್ಟ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಅಬ್ಜೆಕ್ಟು ಇಲ್ಲಿ ಇನ್ಸರ್ಟ್ ಆಗಲಿಕ್ಕೆ ಒಂದಿಷ್ಟು ಸಮಯ ತೆಗೆದುಕೊಳ್ತದೆ. ಸೊ ಇದು ಒಂದು ಅಬ್ಜೆಕ್ಟನ್ನು ಇನ್ಸರ್ಟ್ ಮಾಡಲಿಕ್ಕೆ. ಸೊ ಅದು ಬರುವವರೆಗೂ ನಾವು ಮುಂದಿನ ಒಂದು ಹಂತಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಇಕ್ವೇಷನ್ ಅಂತ ಇದೆ ಮತ್ತು ಸಿಂಬಲ್ ಅಂತ ಇದೆ. ಸೊ ಆದಮೇಲೆ ಇಲ್ಲಿ ಇಕ್ವೇಷನ್ ಸಿಂಬಲ್ ಅಂತ ಬಂದಾಗ ಈ ಐಕಾನ್ಸು ವಿಶೇಷವಾಗಿ ನಿಮಗೆ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಆರ್ಟಿಕಲ್ಸನ್ನು ಬರೆಯುವಾಗ ಒಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ರಿಲೇಟೆಡ್ ಟು ಸೈನ್ಸು ಮ್ಯಾಥಮೆಟಿಕ್ಸ್ ಮಾಡುವಾಗ ಇವು ಉಪಯೋಗ ಆಗುತ್ತೆ. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ರೀತಿಯ ಇರುವಂತಹ ಒಂದಿಷ್ಟು ಇಕ್ವೇಷನ್ಸ್ಗಳನ್ನು ಹಾಕಲಿಕ್ಕೆ, ಸಿಂಬಲ್ಸ್ಗಳನ್ನು ಹಾಕಲಿಕ್ಕೆ ಅವುಗಳು ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ನೋಡೋಣ, ಅಲ್ಲಿ ಒಂದಿಷ್ಟು ಲೇಟ್ ಆಗ್ತಾ ಇದೆ. ನಾನು ಇಲ್ಲಿ ನೋಡ್ತೀನಿ ಇಕ್ವೇಷನ್. ಸೊ ಇಕ್ವೇಷನ್ಸ್ ಮತ್ತು ಸಿಂಬಲ್ಸ್ಗಳನ್ನು ನಾವು ಇದರಲ್ಲಿ ಇನ್ಸರ್ಟನ್ನು ಮಾಡ್ಬೋದು. ಸರಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ಸರ್ಟ್ ಅಂತ ಬಂದಾಗ ನಮಗೆ ಏನೆಲ್ಲ ಒಂದು ಆಪ್ಷನ್ಸ್ ಬಂದಿದೆ, ಏನೆಲ್ಲ ಒಂದು ನೋಡಿ ಇಲ್ಲಿ ರೀಟ್ರೈ ಅಂತ ಮಾಡಿರ್ತೀನಿ ನಾನು. ರೀಟ್ರೈ ಅಂದರೆ ಯಾಕಂದ್ರೆ ನಾನು ಯಾವಾಗದು ಆಬ್ಜೆಕ್ಟ್ ಅಂತ ಬಂದಾಗ ಒಂದಿಷ್ಟು ಏನಾಗಿದೆ ಅಲ್ಲಿ ಲೇಟ್ ಆಗ್ತಾ ಇದೆ. ಸೊ ಈ ರೀತಿ ನಾವು ಇಕ್ವೇಷನ್ ಸಿಂಬಲ್ಸನ್ನು ನೀವು ಕೂಡ ಟ್ರೈ ಮಾಡಿ. ಸೊ ಈ ಕ್ಲಾಸ್ನಲ್ಲಿ ನಾನು ವಿಶೇಷವಾಗಿ ಎಮ್ ಎಸ್ ವರ್ಡಿನ ಏನಂದರೆ ಇನ್ಸರ್ಟ್ ಟ್ಯಾಬನ್ನು ಇಟ್ಕೊಂಡು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟ್ PDF ಅಂದರೆ ಒಂದು ಫ್ಲೋ ಚಾರ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ, ಕನ್ನಡ ಮೀಡಿಯಮ್ದಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎರಡರಲ್ಲಿ ಕೂಡ. ಸೊ ಇವುಗಳನ್ನು ನಾನು ನನ್ನ ಒಂದು ವೆಬ್ಸೈಟ್ನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೀತಿಯ ವಿಡಿಯೋ ಕಂಟೆಂಟ್ ನಿಮಗೆ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೇರವಾಗಿ ಪದೇ ಚಾನಲ್ಗೆ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟೊಂದು ಹೇಳ್ತಾ ಈ ಒಂದು ಕಂಟೆಂಟ್ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಹೇಳ್ತಾ, ಜೈ ಹಿಂದ್,
ವಂದೇ ಮಾತರಂ.